ಸಿಎಂ ಅವರಿಗೆ ಸಚಿವರಿಗೆ ಧಾರವಾಡ ಇನ್ಚಾರ್ಜ್ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ನಾವು ಭೇಟಿಯಾಗಿದ್ವಿ 9ನೇ ತಾರೀಕಿಗೆ. ಭೇಟಿಯಾದಾಗ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡಿದ್ದಿಷ್ಟೇ, ತಾವು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡಕತ್ತೀರಿ. ಇಲ್ಲಿ ಬೆಂಗಳೂರಲ್ಲಿ ಒಂದು ದೊಡ್ಡ ಬೆಂಗಳೂರು ಬೆಳೆಸ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಇವತ್ತಿನ ಸ್ಥಿತಿಯಲ್ಲಿ ಧಾರವಾಡ ಹುಬ್ಬಳ್ಳಿ ಸೆಕೆಂಡ್, ನಂಬರ್ 2. ಇದೊಂದು ದೊಡ್ಡ ಬ್ರ್ಯಾಂಡ್. ಇದು ಅಲ್ಲಿ ನೀವು 100 ಮಲ್ಟಿನ್ಯಾಷನಲ್ ಕಂಪ್ನಿ ಹಾಕೋದು ಬದಲಿ ಒಂದು 5 ಮಲ್ಟಿನ್ಯಾಷನಲ್ ಕಂಪ್ನಿ ಧಾರವಾಡಕ್ಕೆ ಕೊಟ್ಟರೆ, ಧಾರವಾಡದಲ್ಲಿ 1,50,000 ಹುಡುಗರು ಸಾಲಿ ಕಲಿತಾವೆ. 200 ಕಾಲೇಜಸ್ ಅದಾವೆ ಧಾರವಾಡ ಹುಬ್ಬಳ್ಳಿಯಲ್ಲಿ, 200 ಕಾಲೇಜಸ್, 4 ಯೂನಿವರ್ಸಿಟೀಸ್. ಸಾಕಷ್ಟು ಉದ್ಯೋಗ ಇದೆ, ಎಲ್ಲರಿಗೂ ಉದ್ಯೋಗ ಬೇಕು, ಕೆಲಸ ಬೇಕು, ಹುಡುಗರದಾರ. ಉತ್ತರ ಕರ್ನಾಟಕದ ಬೇಸ್ ಇದು. ಇದನ್ನು ಗಟ್ಟಿ ಮಾಡಬೇಕು ನೀವು. ಯು ಆರ್ ನಾಟ್ ದ ಚೀಫ್ ಮಿನಿಸ್ಟರ್ ಆಫ್ ಬೆಂಗಳೂರು ಓನ್ಲಿ, ಯು ಆರ್ ದ ಚೀಫ್ ಮಿನಿಸ್ಟರ್ ಆಫ್ ಎಂಟೈರ್ ಕರ್ನಾಟಕ. ಕರ್ನಾಟಕ ನೀವು ಗೆಲ್ಲಬೇಕು ಅನ್ನುವಂಗಿದ್ರೆ ನೀವು ಜವಾಬ್ದಾರಿ ನಿಮ್ಮದು. ಧಾರವಾಡ ಹುಬ್ಬಳ್ಳಿ ದೊಡ್ಡದು ಮಾಡಬೇಕು, ಈ ಬ್ರ್ಯಾಂಡ್ ಉಳಿಸ್ಬೇಕು. ಯು ಆರ್ ನಾಟ್ ಓನ್ಲಿ ದ ಚೀಫ್ ಮಿನಿಸ್ಟರ್ ಆಫ್ ಬೆಂಗಳೂರು, ಯು ಆರ್ ದ ಚೀಫ್ ಮಿನಿಸ್ಟರ್ ಆಫ್ ಎಂಟೈರ್ ಕರ್ನಾಟಕ. ಧಾರವಾಡ ಹುಬ್ಬಳ್ಳಿ ಬ್ರ್ಯಾಂಡ್ ಇದು ಕರ್ನಾಟಕದಲ್ಲಿ ನಂಬರ್ 2 ಇದೆ. ನೀವು ಸತೀಶ್ ಜಾರಕಿಹೊಳಿ ಅವರು ಪ್ರೋಗ್ರೆಸಿವ್, ಆಮೇಲೆ ಅವರು ಮುಖ್ಯಮಂತ್ರಿ ಆಗಬೇಕನ್ನೋರು, ನೀವು ಮುಖ್ಯಮಂತ್ರಿ ಇದ್ದವರು, ನೀವು ಇಬ್ಬರೂ ಕೂಡಿ ನಿಮ್ಮ ಜವಾಬ್ದಾರಿ ಇದು. ಇಮ್ಮಿಡಿಯೇಟ್ಲಿ ನಿಮ್ಮದು ನೋಟಿಫಿಕೇಶನ್ ಏನು ಮಾಡಿದಿರಿ ತಪ್ಪು, ಅದು ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದೆ, ಅದನ್ನು ವಿಡ್ರಾ ಮಾಡಬೇಕು. ಇಮ್ಮಿಡಿಯೇಟ್ಲಿ ಹೈಕೋರ್ಟ್ ಜಸ್ಟಿಸ್, ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ನೇಮಿಸಿ ಧಾರವಾಡಕ್ಕೆ ಕಳಿಸ್ರಿ. ಅವ್ರದ್ದು ಎಲ್ಲರದು ಕ್ರಾಸ್ ಸೆಕ್ಷನ್ ಆಫ್ ದ ಸೊಸೈಟಿ ಅವ್ರ ಅಭಿಪ್ರಾಯ ತಿಳ್ಕೊಳ್ಳಿ. ಯಾಕಂದ್ರೆ ಧಾರವಾಡ ಈಗ ಹೈಕೋರ್ಟ್ ಜಡ್ಜ್ ನೇಮಿಸ್ರಿ, ಅವ್ರು ಬರಲಿ, ಎಲ್ಲರದು ಅಭಿಪ್ರಾಯ ತಿಳ್ಕೊಳ್ಳಿ. ಧಾರವಾಡ ಹುಬ್ಬಳ್ಳಿಯಾಗ 1,50,000 ಹುಡುಗರು ಸಾಲಿ ಕಲಿತಾವೆ, ಅವ್ರಿಗೆಲ್ಲ ಉದ್ಯೋಗ ಬೇಕು. ಇಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಧಾರವಾಡಕ್ಕೆ ಬಂದು ಅಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗುತ್ತೆ, ವ್ಯವಹಾರ ಸಿಗುತ್ತೆ, ಕೆಲಸ ಸಿಗುತ್ತೆ, ಎಲ್ಲರದು ಸ್ಯಾಲ್ರಿ ಜಾಸ್ತಿ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಥ್ಯಾಂಕ್ ಯು.